ಸರ್ ರಾಮನಗರದಿಂದ ಬಂದಿದ್ದೀರಾ ಅಲ್ವಾ? ಹೌದು. ಯು ವಿ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ರಿ ನೀವು ಮೊದಲು, ಕರೆಕ್ಟಾ? ಕರೆಕ್ಟ್. ಸೊ ನಿಮ್ಗೆ ಏನು ಇಶ್ಯೂ ಬರ್ತಾ ಇತ್ತು ಸರ್ ಯು ವಿ ಗ್ಲಾಸಿಂದ? ಯು ವಿ ಗ್ಲಾಸಲ್ಲಿ ನನಗೆ ಸರಿಯಾಗಿ ಟಚ್ ಸೆನ್ಸಿಟಿವಿಟಿ ವರ್ಕ್ ಮಾಡ್ತಾ ಇರಲಿಲ್ಲ. ಓಕೆ. ಆವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ವ್ಯೂಸ್ ಎಲ್ಲ ನೋಡ್ಕೊಂಡು ಲೈಕ್ಸ್ ಎಲ್ಲ ನೋಡ್ಕೊಂಡು ರಾಮನಗರದಿಂದ ಬಂದಿದ ತಕ್ಷಣ ನಿಮ್ಮ ಹತ್ರ ಬಂದರೆ ನೀವು ತಕ್ಷಣ ರೆಸ್ಪಾನ್ಸ್ ಮಾಡಿದ್ರಿ. ಓಕೆ. ಗ್ಲಾಸ್ ಮಾತ್ರ ಸ್ಕ್ರೀನ್ ಗಾರ್ಡ್ ಮಾತ್ರ ಚೆನ್ನಾಗಿದೆ. ಓಕೆ. ಟಚ್ ಫೀಲ್ ಎಲ್ಲ ಇವಾಗ ನಿಮಗೆ ಓಕೆ ಅನಿಸ್ತಾ ಇದೆ? ಡಿಫರೆನ್ಸ್ ಅನಿಸ್ತಾ ಇದೆಯಾ? ಯು ವಿ ಗ್ಲಾಸ್ಗಿಂತ ಇದು ಸ್ವಲ್ಪ ಸ್ಮೂತ್ ಇದೆ, ಬೆಟರ್ ಅಂತ ಹೇಳ್ತೀರಾ? ಬೆಟರ್ ಅಂತ. ಓಕೆ. ನಿಮ್ಗೆ ಇದು ಯೂಸ್ ಮಾಡಿದ್ದೀರಾ, ಇನ್ನೂ ಕೆಲವೊಬ್ರು ಯೂಸ್ ಮಾಡೋರು ಇರ್ತಾರೆ. ಸೊ ನಿಮಗೆ ಅದು ಚೇಂಜ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀರಾ? ಹೇಗೆ ಸರ್ ಅವರಿಗೆ ಯು ವಿ ಗ್ಲಾಸ್ ಯೂಸ್ ಮಾಡೋ ಕಸ್ಟಮರ್ಸ್ಗಳಿಗೆ? ನನ್ನ ಪ್ರಕಾರ ಯು ವಿ ಗ್ಲಾಸ್ ಹಾಕಬಾರ್ದು, ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೋಬೇಕು ಬೆಟ್ರು. ಯಾಕಂದ್ರೆ ಯು ವಿ ಗ್ಲಾಸಲ್ಲಿ ಗಮ್ ಹೋಗಿದ್ರೆ ಡಿಸ್ಪ್ಲೇ ಹೋಗುತ್ತೆ. ಇದರಲ್ಲಿ ನೀವು ಲೈಫ್ ಟೈಮ್ ವಾರಂಟಿ ಮಾತ್ರ ಕೊಟ್ಟಿದ್ದೀರಾ, ಏನು ಆದ್ರೂ ರೀಪ್ಲೇಸ್ಮೆಂಟ್ ಸಿಗತ್ತೆ ಅಂತ. ಅದಕ್ಕೋಸ್ಕರ ಐ ಸಜೆಸ್ಟ್ ದಿಸ್ ಒನ್. ಓಕೆ. ಸೊ ನಿಮ್ಗೆ ಯು ವಿ ಗ್ಲಾಸ್ ಅದು ರಿಮೂವ್ ಮಾಡ್ಬೇಕಾದ್ರೆ ನೋಡಿದ್ರಿ ಯಾವ ತರ ಪ್ರಾಬ್ಲಮ್ ಆಗುತ್ತೆ, ಸ್ಕ್ರೀನ್ಗೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅಲ್ವಾ? ಸ್ವಲ್ಪ ಕಷ್ಟ ಇದೆ. ಎಲ್ಲರೂ ಬನ್ನಿ, ಐ ಎಕ್ಸ್ಪರ್ಟ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿ ಯೂಸ್ ಮಾಡಿ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.